ಬರಗಾಲ ಘೋಷಣೆ ಬರಗಾಲ ಅಂತ ಘೋಷಣೆ ಮಾಡಬೇಕಾದ್ರೆ ಮನಸ್ಸು ಇರಬೇಕು. ಮತ್ತು ಬರಗಾಲ ಅಂತ ಘೋಷಣೆ ಮಾಡಿದ ಮೇಲೆ ನೀವು ಕೇಂದ್ರ ಕಳಿಸ್ಬೇಕು. ನೀವೇ ಬರಗಾಲ ಅಂತ ಘೋಷಣೆ ಮಾಡಿಲ್ಲ, ಸುಮ್ಮನೆ ಲೆಟರ್ ಬರೋದು. ಇದೊಂದು ನಾಟಕೀಯವಾಗಿದೆ. ತಮ್ಮ ಜವಾಬ್ದಾರಿನ ನುಡಿಸ್ಕೊಳ್ಳಲು ಇವತ್ತಿವರೆಗೂ ಬರಗಾಲಕ್ಕೆ ಒಂದು ಬಿಡಿ ಕಾಸನ್ನು ಕೊಡದಿರುವಂಥ ಒಂದು ಸರ್ಕಾರ. ಆದ್ದರಿಂದ ಇವರು ಕೂಡಲೇ ಬರಗಾಲನ ಘೋಷಣೆ ಮಾಡಿ ಕೇಂದ್ರಕ್ಕೆ ಸಮರ್ಪಕವಾಗಿರುವಂಥ ಸರ್ವೆ ಮಾಡಿ ವರದಿಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಪತ್ರ ಕೊಡಿದ್ರೆ ಅದು ಯಾವ ರೀತಿ ಸಹಾಯ ರಾಜ್ಯಕ್ಕೂ ಆಗೋದಿಲ್ಲ, ರಾಜ್ಯ ರೈತ. ಇತಿಹಾಸ ತೆಗೆದು ನೋಡಿದ್ರೆ ಅದು 100 ವರ್ಷದಲ್ಲಿ 70 ವರ್ಷ ಬರಗಾಲನೇ ಇದೆ. ಬರಗಾಲ ಪ್ರದೇಶನೇ ಅದು, ಬರಗಾಲ ಪೀಡಿತ ಪ್ರದೇಶ. ಅದನ್ನು ಬಿಟ್ಟು ಹೋಗೋದು ಬರಗಾಲದ ಘೋಷಣೆ ಆದಾಗ ಆ ತಾಲೂಕು ಕೈ ಬಿಡ್ತದೆ. ಇಲ್ಲ, ಅದು ಯಾಕಂತಂದರೆ ಅದನ್ನು ಎವರೇಜ್ ಆಗಿ ತೊಗೊಂಡಾಗ ಹಂಗೆ ಮಾಡಿದ್ರೆ ಹಂಗೆ ಆಗಬಾರ್ದು. ಈಗ ಪ್ರತಿಯೊಂದು ಹೆಕ್ಟೇರ್ಗೂ ಕೂಡ ಒಂದೊಂದು ಟೈಪ್ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ಹೆಕ್ಟೇರ್ನು ಸರ್ವೆ ಮಾಡಿ ಎಲ್ಲೆಲ್ಲಿ ಬೆಳೆ ಬೆಳೆದಿಲ್ಲ, ಎಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ ಮತ್ತು ಬೆಳೆ ಬೆಳೆದಿಲ್ಲ ಅವೆಲ್ಲವೂ ಕೂಡ ಬರಗಾಲ ಅಂತ ತಾಲೂಕಲ್ಲಿ ಮಾಡಬೇಕು. ಅದನ್ನು ನಿಗಾ ವಹಿಸ್ತೀವಿ ನಾವು. ಸರ್ವೆಯನ್ನು ಮಾಡಿ ಅಥೆಂಟಿಕ್ ರಿಪೋರ್ಟನ್ನು ಮಾಡಿ ಅದರ ಆಧಾರದ ಮೇಲೆ ಒಂದು NDRF ನಾರ್ಮ್ಸ್ ಪ್ರಕಾರ ಒಂದು ಪ್ರಪೋಸಲನ್ನು ಕಳಿಸಿದರೆ ಅವಾಗ ಅವರು ಒಂದು ಟೀಮ್ ಬಂದು ನೋಡಿ ಅದಕ್ಕೆ ಏನು ಸಹಾಯ ಮಾಡಬೇಕು ಮಾಡ್ತಾರೆ. ಎರಡನೇದಾಗಿ NDRFನಲ್ಲಿ ಈಗಾಗಲೇ ದುಡ್ಡಿದೆ. DC ಅವರ PD ಅಕೌಂಟ್ನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ 15ರಿಂದ 20 ಕೋಟಿ ರೂಪಾಯಿ ಇರ್ತದೆ. ಅದನ್ನು ನೀವು ಹೆಂಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು. ಇದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಬಿಟ್ಟರೆ ಬಯಲುಸೀಮೆಯಲ್ಲಿ ದೊಡ್ಡ ಪ್ರಮಾಣದ ಬರಗಾಲ ಇದೆ. ಇದು ಯಾವುದನ್ನೂ ಮಾಡದೆ ಇವತ್ತು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರು ನಿರಾಶೆ ಆಗ್ತಾರೆ, ಹತಾಶೆ ಆಗ್ತಾರೆ. ರೈತರನ್ನ ಹತಾಶೆ ಆಗುವಂಥ ಮಟ್ಟಕ್ಕೆ ರಾಜ್ಯ ಸರ್ಕಾರ ತೊಗೊಂಡು ಹೋಗಬಾರ್ದು. ಅವರು ಕೇವಲ ತಮ್ಮ ರಾಜಕಾರಣ ಮಂತ್ರಿಮಂಡಲ ಮಾಡೋದರಲ್ಲಿ ಬ್ಯುಸಿ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ರೈತರ ಒಂದು ಭವಿಷ್ಯವನ್ನು ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ಸಹಾಯಕ್ಕೆ ತಾವಿಸ್ಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಅದರ ರಿಪೋರ್ಟನ್ನು ತೋರಿಸ್ತೀನಿ ಮೊದಲೇ. ಎರಡನೇದಾಗಿ ರೈತರು ಆ ಆ್ಯಪ್ ಇದೆ ಒಂದು, ಕೇಂದ್ರ ಸರ್ಕಾರ ಕಳೆದ 2-3 ವರ್ಷದಿಂದ ರೈತರೇ ಆ್ಯಪ್ ಮಾಡಿ ಅವರ ಹೊಲದ ಸರ್ವೆ ನಂಬರನ್ನು ಎಲ್ಲ ಮಾಹಿತಿಯನ್ನು ಕೊಡುವಂಥದ್ದು. ರೈತರು ಕೂಡ ಆ ಆ್ಯಪನ್ನು ಬಳಕೆ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ರಾಜ್ಯ ಸರ್ಕಾರ ಎಲ್ಲ ಸಮಗ್ರ ವಿಚಾರನ ತೆಗೆದುಕೊಂಡು ಮೊದಲನೇದಾಗಿ ಕುಡಿಯುವ ನೀರಿಗಾಗಿ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು. ಎರಡನೇದಾಗಿ ಇದು ಕಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿ ಬೀಜ ಗೊಬ್ಬರಕ್ಕೆ ರೈತರಿಗೆ ಸಹಾಯ ಮಾಡಬೇಕು. ಮತ್ತು ಬೆಳೆ ನಷ್ಟದ ಒಂದು ಏನೇನಿದೆ ಅಂದಾಜು ಅದನ್ನು ಸಮರ್ಪಕವಾಗಿ ಮಾಡಿ NDRF ನಾರ್ಮ್ಸ್ ಒಂದು ಕಡೆ, NDRF ನಾರ್ಮ್ಸ್ ಬಿಟ್ಟು ರಾಜ್ಯ ಸರ್ಕಾರ ತನ್ನ ಬಾಕ್ಸದಿಂದ ಹಣವನ್ನು ಕೊಡಬೇಕು. ನಾವೆಲ್ಲ ಮಾಡಿದ್ವಿ ಹಿಂದೆ. NDRF ನಾರ್ಮ್ಸನ್ನು 2 ಪಟ್ಟು ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ. ಒಣ ಬೇಸಾಯಕ್ಕೆ 1000 ಒಣ ಬೇಸಾಯಕ್ಕೆ ಅವರು 6500 ಕೊಡ್ತಿದ್ರು, ನಾವು 13,000. ಅದೇ ರೀತಿ ನೀರಾವರಿಗೆ ನಾವು 25,000 ಕೊಟ್ಟರು, 12,000 ಕೊಡ್ತಿದ್ದರು. ಮತ್ತು ತೋಟಪಟ್ಟಿಗಳಿಗೆ 28,000 ಪರಿಹಾರ ಕೊಟ್ಟಿದೆ. ಅಂಥ ಉದಾಹರಣೆಗಳಿದ್ದಾವೆ. ಆದ್ದರಿಂದ ಮಾಡಬೇಕು. ಇದನ್ನು ಕಳೆದ ಬಾರಿ ನಮ್ಮ ಗೋವಿನ ಜೋಳಕ್ಕೆ ಪರಿಹಾರ ಕೊಟ್ಟ ರೀತಿಯಲ್ಲಿ ಮಾಡಬಾರ್ದು. ಅದನ್ನು ಮಾಡ್ತೇವೆ, ಇದನ್ನು ಮಾಡ್ತೇವೆ, ಕೊನೆಗೆ ಒಂದು ಕ್ವಿಂಟಲ್ಗೆ 225 ರೂಪಾಯಿ ಕೊಡ್ತೀವಿ, ಏನೂ ಕೊಡಲೇ ಇಲ್ಲ. ಹಿಂಗೆ ಅಮರ್ಸ್ಬಿಟ್ರು. ರೈತರನ್ನ ಅಮರ್ಸುವಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ.